ದಸರಾಗೆ ಶಾಲೆಯನ್ನ ರಜೆ ಘೋಷಣೆ ಮಾಡ್ತಾ ಇರುವಂತಹ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಈಗ ಶ್ರೀರಾಮ ಸೇನೆಯ ಅವರು ಈಗ ಕಿಡಿಕಾರಿರುವಂತದ್ದು. ಗದಗದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಗದಗದಲ್ಲಿ ಕ್ರಿಶ್ಚಿಯನ್ ಸ್ಕೂಲ್ಗಳಿಗೆ ಈಗ ಶಾಲೆ ರಜೆ ಘೋಷಣೆ ಮಾಡಿದ್ರು ಕೂಡ ಕ್ರಿಶ್ಚಿಯನ್ ಸಂಸ್ಥೆಗಳು ರಜವನ್ನ ಘೋಷಣೆ ಮಾಡಲಿಲ್ಲ. ಹಾಗಾಗಿ ಗದಗ ನಗರದಲ್ಲಿ ಶ್ರೀರಾಮ ಸೇನೆಯಿಂದ ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹಿಂದೂಗಳ ಹಬ್ಬಕ್ಕೆ ರಜೆ ನೀಡಿಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಶಾಲೆಯನ್ನ ರಜೆ ಘೋಷಣೆ ಮಾಡಬೇಕು ಅಂತ ಸಂಘದ ಮುಖಂಡರು ಅಲ್ಲಿ ಹೋಗಿ ಒತ್ತಾಯಿಸಿರುವಂತದ್ದು. ಸರ್ಕಾರ ರಜೆ ನೀಡಿದ್ರೂ ತರಗತಿ ನಡೆಸುತ್ತಿರುವಂತ ಶಾಲೆಗಳ ವಿರುದ್ಧ ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಜೆ ನೀಡಿದ ಶಾಲೆಗಳ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನ ಮಾಡಿರುವಂತದ್ದು. ದಸರಾ ರಜೆ ಘೋಷಣೆ ಮಾಡಿದ ಕ್ರಿಶ್ಚಿಯನ್ ಸಂಸ್ಥೆಗಳ ವಿರುದ್ಧ ಈಗ ಶ್ರೀರಾಮ ಸೇನೆಯಿಂದ ಆಕ್ರೋಶ ಹೊರಬಂದಿದೆ. ಗದಗ ನಗರದಲ್ಲಿರುವಂತಹ ಕೆಲವು ಶಾಲೆಗಳಿಗೆ ಶ್ರೀರಾಮ ಸೇನೆಯಿಂದ ಭೇಟಿ ನೀಡಿ ಅಲ್ಲಿನ ಸಂಸ್ಥೆಗಳಿಗೆ ಈಗ ಮಾತನಾಡಿ ಬಂದಿರುವಂತದ್ದು. ಗದಗ ನಗರದಲ್ಲಿ ಹಿಂದೂಗಳ ಸಂಘಟನೆ ಈಗ ಕಿಡಿಕಾರಿರುವಂತದ್ದು. ಹಿಂದೂಗಳ ಹಬ್ಬಕ್ಕೆ ರಜೆ ನೀಡಿಲ್ಲ ಅಂದ್ರೆ ಏನಿದು? ನೀವು ಕ್ರಿಶ್ಚಿಯನ್ ಸಂಸ್ಥೆಯಿಂದ ನೀವು ಹಿಂದೂಗಳ ಹಬ್ಬಕ್ಕೆ ರಜಾ ನೀಡದೇ ಇರುವಂತಹ ಪರಿಣಾಮವಾಗಿ ನಮ್ಮ ಹಿಂದೂ ಸಂಪ್ರದಾಯ ಈಗ ಕುಗ್ಗುತ್ತಾ ಇದೆ. ನೀವು ರಜೆ ನೀಡಬೇಕು. ಅಲ್ಲಿರುವಂತಹ ಪಿಡಿಒ ಕೂಡ ಈಗ ಅಲ್ಲಿಗೆ ಭೇಟಿ ನೀಡಿ ಕ್ರಿಶ್ಚಿಯನ್ ಸಂಸ್ಥೆಯ ಆ ಒಂದು ಗದಗ ನಗರದಲ್ಲಿರುವಂತಹ ಬೆಟಗೇರಿಯ ಒಂದು ಗ್ರಾಮದಲ್ಲಿ ಸೆಂಟ್ ಜಾನ್ಸ್ ಮಾದರಿ ಶಾಲೆ ಹಾಗೂ ಲೈಲಾ ಕಾನ್ವೆಂಟ್ನ ಈ ಸ್ಕೂಲ್ಗಳಿಗೆ ಭೇಟಿ ನೀಡಿ ಅಲ್ಲಿರುವಂತಹ ಶ್ರೀರಾಮ ಸೇನೆಯಿಂದ ಆ ಒಂದು ಶಾಲೆಗಳಿಗೆ ಭೇಟಿ ನೀಡಿ ನೀವು ಶಾಲೆಯಿಂದ ಯಾಕೆ ರಜೆ ಕೊಟ್ಟಿಲ್ಲ ಅಂತ ಅಲ್ಲಿರುವಂತಹ ಶ್ರೀರಾಮ ಸೇನೆಯ ಕೆಲವು ಮುಖ್ಯಸ್ಥರು ಶಾಲೆಗಳಿಗೆ ಭೇಟಿ ನೀಡಿ ಪ್ರಶ್ನಿಸಿದ್ದಾರೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಶಾಲೆಗೆ ರಜೆಯನ್ನ ಘೋಷಣೆ ಮಾಡಲಿಲ್ಲ. ದಸರಾದ ಹಿನ್ನೆಲೆ ಎಲ್ಲಾ ಶಾಲೆಗಳಿಗೆ ಈಗಾಗಲೇ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಆದರೆ ನೀವ್ಯಾಕೆ ರಜೆಯನ್ನ ಕೊಟ್ಟಿಲ್ಲ? ಹಿಂದೂಗಳ ಸಂಪ್ರದಾಯವನ್ನ ನೀವು ತುಳಿದು ಹಾಕ್ತಾ ಇದ್ದೀರಿ ಅಂತ ಅಲ್ಲಿ ಹೋಗಿ ಶ್ರೀರಾಮ ಸೇನೆಯಿಂದ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು ಶಾಲೆಯನ್ನ ಯಾಕೆ ತೆರೆದಿದ್ದೀರಿ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಶ್ರೀರಾಮ ಸೇನೆಯ ಕೆಲವು ಮುಖಂಡರು. ಇನ್ನು ಈ ಒಂದು ವಿಚಾರ ತಿಳಿದಿರುವಂತಹ ಅಲ್ಲಿನ ಬಿಇಒ ಸ್ಥಳಕ್ಕೆ ಭೇಟಿ ನೀಡಿ ಶಾಲೆಯ ರಜೆಯನ್ನ ಘೋಷಣೆ ಬಗ್ಗೆ ನಾನು ಮಾತನಾಡ್ತೇನೆ. ಸರ್ಕಾರದ ಒಂದು ಈ ನಿರ್ಧಾರ ಏನಿದೆ, ಶಾಲೆ ಘೋಷಣೆ ಮಾಡಿದ್ದಾರೆ, ಆದ್ರೂ ಕೂಡ ಶಾಲೆಯನ್ನ ತೆರೆಯೋಕೆ ನಿಮ್ಗೆ ಅವಕಾಶ ಕೊಟ್ಟೋರು ಯಾರು ಅಂತ ಶ್ರೀರಾಮ ಸೇನೆಯಿಂದ ಈ ಒಂದು ಆಕ್ರೋಶ ಹೊರ ಬರ್ತಾ ಇದೆ. ಹಾಗಾಗಿ ಅಲ್ಲಿನ ಬಿಇಒ ಕೂಡ ಈ ಬಗ್ಗೆ ಕ್ರಮವನ್ನ ನಾನು ಕೈಗೊಳ್ತೇನೆ ಅಂತ ಶ್ರೀರಾಮ ಸೇನೆಯವರಿಗೆ ಈಗ ಹೇಳಿರುವಂತದ್ದು. ಈ ಒಂದು ಘಟನೆ ನಡೆದಿರೋದು ಗದಗ ಜಿಲ್ಲೆಯ ಬೆಟಗೇರಿಯಲ್ಲಿರುವಂತಹ ಸೆಂಟ್ ಜಾನ್ ಶಾಲೆ ಹಾಗೂ ಲೈಲಾ ಕಾನ್ವೆಂಟ್ಗೆ ಶ್ರೀರಾಮ ಸೇನೆಯಿಂದ ಭೇಟಿ ನೀಡಿ ಅಲ್ಲಿರುವಂತಹ ಮುಖ್ಯೋಪಾಧ್ಯಾಯರಿಗೆ ಈ ಬಗ್ಗೆ ಯಾಕೆ ನೀವು ಶಾಲೆಗೆ ರಜೆಯನ್ನ ನೀಡಿಲ್ಲ ಅಂತ ಪ್ರಶ್ನೆಯನ್ನ ಕೂಡ ಮಾಡಿರುವಂತದ್ದು. ಕರ್ನಾಟಕ ಸರ್ಕಾರನೇ ದಸರಾ ಹಬ್ಬ ಆಚರಿಸತಿ, ಮೈಸೂರು ದಸರಾ ಅಂತೇಳಿ. ಆ ಹಬ್ಬ ಆಚರಿಸಕ್ಕೆ ಈಗ ಪ್ರತಿ ಸಣ್ಣ ಮಕ್ಕಳಿಗೆ ಮತ್ತೆ ಈ ಹಬ್ಬ ಹರಿದಿನಗಳು ಹೇಗೆ ಗೊತ್ತಾಗಬೇಕು, ನಮಗೂ ಪಾಲಕರು ಕೂಡ, ಮಕ್ಕಳ ಪಾಲಕರು ಕೂಡ ಬಹಳಷ್ಟು ಜನ ನಮಗೆ ಹೇಳಿದ್ದಾರೆ, ಪ್ರತಿ ವರ್ಷನೂ ಹೇಳ್ಕೊಂತಾನೆ ಬಂದಿದ್ದಾರೆ ನಮ್ಮ ಹಬ್ಬ ಹರಿದಿನಗಳಲ್ಲಿ ಎಕ್ಸಾಮ್ ನಡೆಸ್ತಾ ಅಂತೇಳಿ. ಆ ಮುಖಾಂತರ ನಾವು ಸುಮಾರು ವರ್ಷಗಳಿಂದ ನಾವು DDPIಗೆ ಮನವಿ ಕೊಟ್ಕೊತಾನೆ ಬಂದಿದ್ದೀವಿ. ಆ ಮನವಿಗೆ ಯಾವುದೇ DDPIಗಳು ಸ್ಪಂದಿಸುವುದಿಲ್ಲ. ಅದಕ್ಕೆ ನಾವು ಈಗ ಕಾನ್ವೆಂಟ್ ಸ್ಕೂಲ್ಗಳಿಗೆ ಬಂದು ನಾವು ಈಗ ಆ ರಜೆ ಘೋಷಣೆ ಆಗುವವರೆಗೂ ನಾವು ಇಲ್ಲಿದ್ದ ಹೋಗೋದಿಲ್ಲ ಅಂತೇಳಿ ಈ ಮುಖಾಂತರ ನಾವು ಹೇಳ್ತೀವಿ. ಗುರು ಬಸವ ಹಾಗೂ ಬಾಲ ವಿನಾಯಕ, ಇಲ್ಲಿ ಲೈಲಾ ಸ್ಕೂಲು, ಸಂಜಯ್ ಸ್ಕೂಲು, ಸುಮಾರು 7-8 ಸ್ಕೂಲ್ಗಳು ನಾವು ಆ ಎಲ್ಲ ಸ್ಕೂಲುಗಳು ರಜೆ ಘೋಷಣೆ ಆಗುವವರೆಗೂ ನಮ್ಮ ಹೋರಾಟ ಈಗ ನಾವು ನಿಲ್ಲಿಸಂಗಿಲ್ಲ ಅಂತೇಳಿ ಈ ಮುಖಾಂತರ ನಾವು ಪತ್ರಿಕೆ ಮುಖಾಂತರ ಹೇಳ್ತೀವಿ ಅಂತೇಳಿ ತಮ್ಮ ಮುಖಾಂತರ